ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯಾವಾಗಲೂ ನಮ್ಮ ಖುಷಿಯನ್ನು ನಮ್ಮಲ್ಲೇ ಹುಡ್ಕೋಬೇಕು. ಯಾಕಂದ್ರೆ ಇನ್ನೊಬ್ಬರಿಂದ ಸಿಗುವ ಖುಷಿ ಕೇವಲ ತಾತ್ಕಾಲಿಕ. ಕೋಟಿ ಇರಲಿ, ಲಕ್ಷವಿರಲಿ, ಜಗತ್ತು ನೆನೆಯೋದು ಮನುಷ್ಯನ ಸಂಸ್ಕಾರ ಮತ್ತು ಒಳ್ಳೆಯ ಗುಣವನ್ನು ಮಾತ್ರ. ಒಬ್ಬ ವ್ಯಕ್ತಿಗೆ ಸ್ವೀಕರಿಸುವ ಧೈರ್ಯ ಮತ್ತು ಎದುರಿಸುವ ದೃಢ ಸಂಕಲ್ಪವಿದ್ರೆ ಅವನು ಏನು ಬೇಕಾದರೂ ಸಾಧಿಸಬಹುದು. ಯಾರಾದರೂ ನಿಮ್ಮ ಅರ್ಹತೆ ಬಗ್ಗೆ ಸಂದೇಹ ಪಟ್ಟರೆ ಬೇಸರ ಮಾಡ್ಕೋಬೇಡಿ. ಯಾಕಂದ್ರೆ ಜನ ಚಿನ್ನದ ಪರಿಶುದ್ಧತೆ ಬಗ್ಗೆ ಸಂದೇಹ ಪಡ್ತಾರೆ ವಿನ ಕಬ್ಬಿಣದಲ್ಲ. ಹೃದಯವಂತಿಕೆ ಇಲ್ಲದ ಬುದ್ಧಿವಂತಿಕೆ ಕಸಕ್ಕಿಂತಲೂ ಕಡೆ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಒರಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಎಂಬ ನೆಮ್ಮದಿ ಬೇಕು. ಕೊಂಕು ಸೃಷ್ಟಿಯಲ್ಲಿಲ್ಲ, ನೋಡುವವರ ದೃಷ್ಟಿಯಲ್ಲಿದೆ. ಆಸೆಗಳಿಗಾಗಿ ಬದುಕಬೇಡ, ಆದರ್ಶಕ್ಕಾಗಿ ಬದುಕು. ದೀರ್ಘವಾದ ಜೀವನ ಮುಖ್ಯವಲ್ಲ, ದಿವ್ಯವಾದ ಜೀವನವೇ ಮುಖ್ಯ. ಕಲ್ಪನೆಗೆ ಹೂವಾದರೇನು, ಮುಳ್ಳಾದರೇನು. ಕಲ್ಪಿಸುವವರ ಹೃದಯ ಮೃದುವಾಗಿದ್ರೆ ಮುಳ್ಳು ಕೂಡ ಮೃದುವಾಗಿ ಹೂವಾಗುತ್ತೆ. ಅವಶ್ಯಕತೆ ಮುಗಿದ ಮೇಲೆ ಯಾರು ಯಾರಿಗೂ ನೆನಪಾಗುವುದಿಲ್ಲ. ಸೋತವನ ಅನುಭವ, ಗೆದ್ದವನ ಸಲಹೆ ಮತ್ತು ಸ್ವಂತ ತೀರ್ಮಾನ ಎಂದಿಗೂ ಒಬ್ಬ ವ್ಯಕ್ತಿಯನ್ನು ಸೋಲಲು ಬಿಡೋದಿಲ್ಲ. ನಿರೀಕ್ಷೆ ಮತ್ತು ನಿರಾಸೆಗಳ ನಡುವೆ ನಡೆಯುವುದೇ ಜೀವನ. ಎಲ್ಲದಕ್ಕೂ ಪ್ರತಿಕ್ರಿಯಿಸಬೇಡಿ. ಕೆಲವೊಮ್ಮೆ ಸುಮ್ಮನಿದ್ದು ಗಮನಿಸಬೇಕಾಗ್ತದೆ. ನೀರಿನಿಂದ ದೇಹ ಶುದ್ಧವಾಗ್ತದೆ, ಜ್ಞಾನದಿಂದ ಬುದ್ಧಿ ಶುದ್ಧವಾಗ್ತದೆ, ಹಾಗೆ ಒಳ್ಳೆಯ ಆಲೋಚನೆಗಳಿಂದ ಮನಸ್ಸು ಶುದ್ಧವಾಗ್ತದೆ. ಆತ್ಮತೃಪ್ತಿ ಇಲ್ಲದ ಮೇಲೆ ಆಡಂಬರದ ಬದುಕು ಯಾಕೆ? ಜೀವನದಲ್ಲಿ ಶಾಂತವಾಗಿರ್ಬೇಕಂದ್ರೆ ಮರೆಯಲಾಗದ ವ್ಯಕ್ತಿಗಳನ್ನ ಕ್ಷಮಿಸಿಬಿಡು, ಕ್ಷಮಿಸಲಾಗದ ವ್ಯಕ್ತಿಗಳನ್ನ ಮರೆತು ಬಿಡು. ಸಿಗದ ಖುಷಿಗೆ, ನನಸಾಗದ ಕನಸಿಗೆ ಆಸೆ ಪಡೋದು ಮೂರ್ಖತನ. ಸಿಗುವ ಖುಷಿಯಲ್ಲೇ ನನಸಾಗುವ ಕನಸು ಕಟ್ಟಿ ಬದುಕುವುದೇ ಜೀವನ. ತಿಳಿದು ಜೀವಿಸಿ. ಸಮಯವಿದ್ದಾಗ ಏನು ಅರ್ಥವಾಗುವುದಿಲ್ಲ, ಎಲ್ಲ ಅರ್ಥವಾದಾಗ ಸಮಯ ಇರೋದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.